ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಅವಧಿಯಲ್ಲಿ ಆಧುನಿಕ ಕನ್ನಡ ಸಾಹಿತ್ಯ ಪರಂಪರೆಯ ಎರಡನೇ ಘಟ್ಟವಾಗಿರುವಂತಹ ಅಥವಾ ಚಳುವಳಿ ಆಗಿರುವಂತಹ ಪ್ರಗತಿಶೀಲ ಸಾಹಿತ್ಯದ ಕುರಿತಾಗಿ ಚರ್ಚೆಯನ್ನು ಮಾಡೋಣ. ಕನ್ನಡ ಸಾಹಿತ್ಯದಲ್ಲಿ ಈ ಪ್ರಗತಿಶೀಲ ಸಾಹಿತ್ಯ ಅಂತಕ್ಕಂಥದ್ದು 40ರ ದಶಕದಲ್ಲಿ, 40ರ ದಶಕ ಅಂತಂದರೆ 1940ರಿಂದ ಅಥವಾ 40-45ರಿಂದ ಸರಿಸುಮಾರು 1955-60ರವರೆಗಿನ ಈ ಅವಧಿ ಏನಿದೆಯಲ್ಲ, ಈ ಅವಧಿಯಲ್ಲಿ ರೂಪಿತವಾಗಿರ್ತಕ್ಕಂತಹ, ಸೃಷ್ಟಿಗೊಂಡಂತಹ ಅಥವಾ ಸೃಜಿಸಲ್ಪಟ್ಟಂತಹ ಸಾಹಿತ್ಯ ಏನಿದೆಯಲ್ಲ, ಈ ಸಾಹಿತ್ಯವನ್ನು ನಾವು ಪ್ರಗತಿಶೀಲ ಸಾಹಿತ್ಯ ಪರಂಪರೆ ಅಥವಾ ಪ್ರಗತಿಶೀಲ ಸಾಹಿತ್ಯ ಚಳುವಳಿ ಅಂಥೇಳಿ ನಾವು ಗುರುತಿಸ್ತಾ ಹೋಗ್ತೀವಿ. ಈಗಾಗಲೇ ಒಂದು ಪಂಥ, ನವೋದಯ ಅನ್ನುವಂತಹ ಸಾಹಿತ್ಯ ಪಂಥ ನಡ್ಕೊಂಡು ಬಂದಿದೆ. ಆ ನವೋದಯ ಸಾಹಿತ್ಯದ ನಂತರ ಒಂದು ಹೊಸ ಒಂದು ಪರಂಪರೆ ಅಂತಕ್ಕಂಥದ್ದು, ಆಂದೋಲನ ಅಂತಕ್ಕಂಥದ್ದು ಅಥವಾ ಸಾಹಿತ್ಯಾತ್ಮಕವಾಗಿರ್ತಕ್ಕಂಥ ಚಳುವಳಿ ಅಂತಕ್ಕಂಥದ್ದು ರೂಪುಗೊಳ್ಳುತ್ತೆ. ಯಾಕೆ ನವೋದಯ ಸಾಹಿತ್ಯ ಅಂತಕ್ಕಂಥದ್ದು ಇದ್ದರೂ ಕೂಡ ಪ್ರಗತಿಶೀಲ ಸಾಹಿತ್ಯ ಅಂತಕ್ಕಂಥದ್ದು ಯಾಕೆ ಬೇಕಿತ್ತು ಅನ್ನೋದನ್ನು ನೋಡಿದ್ರೆ, ನವೋದಯ ಸಾಹಿತ್ಯ ಏನಾಗಿತ್ತಪ್ಪ ಅಂತಂದರೆ ಒಂದು ರೀತಿಯಾಗಿರ್ತಕ್ಕಂಥ ಕೇವಲ ಭಾವನಾತ್ಮಕತೆಗೆ ಮೀಸಲಾಗಿತ್ತು. ಮತ್ತು ಆಧ್ಯಾತ್ಮಿಕತೆ, ಆದರ್ಶ, ಪ್ರೇಮ, ನಿಸರ್ಗ ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳಿಗೆ ಹೆಚ್ಚು ಏನಾಗಿತ್ತು, ಅದು ಒಳಗಾಗಿತ್ತು. ಈ ಭ್ರಮಾಲೋಕದಲ್ಲಿ ನಮ್ಮನ್ನು ತೆಗೆದುಕೊಂಡು ಹೋಗ್ತಕ್ಕಂತಹ ಅಥವಾ ನಮ್ಮನ್ನು ಯಾವುದೋ ಒಂದು ಕನವರಿಕೆಯ ಲೋಕಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂತಹ ಅಥವಾ ಆ ರೀತಿಯಾಗಿರ್ತಕ್ಕಂಥ ಧೋರಣೆಯನ್ನು ಇಟ್ಕೊಂಡಂತಹ ಸಾಹಿತ್ಯ ನವೋದಯ ಸಾಹಿತ್ಯ ಆಗಿತ್ತು. ಹಾಗಾಗಿ ಹೊಸ ರೀತಿಯ ಒಂದು ಸಾಹಿತ್ಯ ಚಳುವಳಿ ಅನ್ನೋದು ಆ ಕಾಲಕ್ಕೆ ಬೇಕಾಗಿತ್ತು ಅಥವಾ ಹುಟ್ಕೊಳ್ಳಿಕ್ಕೆ ಕಾರಣ ಆಯಿತು. ಇಲ್ಲಿ ಪ್ರಮುಖವಾಗಿ ನಾವು ಈ ಪ್ರಗತಿಶೀಲ ಸಾಹಿತ್ಯ ಹುಟ್ಕೊಳ್ಳಿಕ್ಕೆ ಅಥವಾ ರೂಪುಗೊಳ್ಳಲಿಕ್ಕೆ ಪ್ರಮುಖವಾಗಿರ್ತಕ್ಕಂತಹ ಪ್ರೇರಣೆಯನ್ನು ಗುರುತಿಸೋದಾದರೆ ಎರಡು ರೀತಿಯ ಸ್ಫೂರ್ತಿಯನ್ನು ಅಥವಾ ಪ್ರೇರಣೆಯ ಕಾರಣಗಳನ್ನು ಹುಡುಕ್ಬೋದು. ನಾವು ಎರಡು ಕಾರಣಗಳನ್ನು ನಾವು ಗುರುತಿಸ್ಬೋದು. ಒಂದನೆಯದೇನಪ್ಪ ಅಂತಂದರೆ ಆಂತರಿಕವಾಗಿರ್ತಕ್ಕಂಥ ಪ್ರೇರಣೆ. ಪ್ರಗತಿಶೀಲ ಸಾಹಿತ್ಯ ಹುಟ್ಕೊಳ್ಳಿಕ್ಕೆ ಮೊದಲನೇ ಕಾರಣ ಏನಪ್ಪ ಅಂತಂದರೆ ಆಂತರಿಕ ಪ್ರೇರಣೆ. ನಂತರ ಎರಡನೇ ಪ್ರೇರಣೆ ಯಾವುದಪ್ಪ ಅಂತಂದರೆ ಬಾಹ್ಯ ಪ್ರೇರಣೆ. ಆಂತರಿಕ ಪ್ರೇರಣೆ ಅಂದ್ರೇನು? ಈಗಾಗಲೇ ನಮ್ಮ ನಾಡಿನಲ್ಲಿ, ನಮ್ಮ ಭಾಷೆಯಲ್ಲಿ ಸೃಜಿಸಲ್ಪಟ್ಟಂತಹ ಅಥವಾ ಈಗಾಗಲೇ ರಚಿಸಲ್ಪಟ್ಟಂತಹ ಸಾಹಿತ್ಯವೇ ನಮಗೆ ಮತ್ತೊಂದು ಪ್ರೇರಣೆಯನ್ನು ನೀಡಿರ್ತಕ್ಕಂಥದ್ದು, ಮತ್ತೊಂದು ಆಂದೋಲನಕ್ಕೆ ಏನಾಗಿರ್ತಕ್ಕಂಥದ್ದು, ಮಾರ್ಗವನ್ನು ತೋರಿಸಿರ್ತಕ್ಕಂಥದ್ದು. ಈಗಾಗಲೇ ನಾನು ಹೇಳಿದ ಹಾಗೆ ಆಂತರಿಕ ಪ್ರೇರಣೆಯಲ್ಲಿ ಈಗಾಗಲೇ ಆಗಿ ಹೋಗಿರ್ತಕ್ಕಂತಹ ಒಂದು ಪಂಥ ಏನಿದೆಯಲ್ಲ, ನವೋದಯ ಪಂಥ, ಇದು ಒಂದು ರೀತಿ ಆದರ್ಶ ವಿಚಾರಗಳನ್ನು ಇಟ್ಕೊಂಡಂತಕ್ಕಂಥದ್ದು, ವಾಸ್ತವತೆಗೆ ಬಹಳ ದೂರ ಇರತಕ್ಕಂತಹ, ಕೆಲವು ರಂಜನೀಯವಾಗಿರ್ತಕ್ಕಂತಹ ವಿಚಾರ, ಮನಸ್ಸಿಗೆ ಮುದವನ್ನು ನೀಡಲಿಕ್ಕಾಗಿ ರಚಿಸಲ್ಪಟ್ಟಂತಹ ಒಂದು ಸಾಹಿತ್ಯವಾಗಿ ಇದು ಇತ್ತು. ಬಿಟ್ಟರೆ ಸಾಮಾಜಿಕವಾಗಿರ್ತಕ್ಕಂತಹ ಆಶಯಗಳು, ಸಾಮಾಜಿಕವಾಗಿರ್ತಕ್ಕಂತಹ ದುಃಖ ದುಮ್ಮಾನಗಳು, ನೋವುಗಳು, ಹಸಿವು, ಬಡತನದ ಆ
ಇಕ್ಕಟ್ಟು ಅಥವಾ ಆ ಹಂಗು ಅದ್ಯಾವುದೂ ಕೂಡ ಈ ನವೋದಯ ಸಾಹಿತ್ಯವಾಗಿ ಅದು ಬರಲಿಲ್ಲ, ಸಾಹಿತ್ಯದಲ್ಲಿ ಅದು ಕಾಣಿಸ್ಕೊಳ್ಳಿಲ್ಲ. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ವಾಸ್ತವತೆಗೆ ಅದೇನು ಮಾಡಿತ್ತು, ವಿರುದ್ಧವಾಗಿ ಇತ್ತು, ಬೆನ್ನು ಮಾಡಿತ್ತು, ವಾಸ್ತವತೆನೇ ಮರೆತಿತ್ತು ಅಂತ. ನವೋದಯದ ಇಡೀ ಸಾಹಿತ್ಯದ ಆಲೋಚನಾ ಕ್ರಮವನ್ನು ನಾವು ನೋಡಿದರೆ ವಸ್ತುಸ್ಥಿತಿಗೆ, ಸತ್ಯದ ವಿಚಾರಕ್ಕೆ, ನಿಜ ಬದುಕಿನ ವಿಚಾರಕ್ಕೆ ಏನಾಗಿತ್ತಿದು, ಒಂದು ರೀತಿ ವಿರುದ್ಧವಾದಂತಹ ಧೋರಣೆಯನ್ನು ಅಥವಾ ಆಲೋಚನಾ ಕ್ರಮವನ್ನು ನವೋದಯ ಸಾಹಿತ್ಯ ಹೊಂದಿತ್ತು. ಹಾಗಾಗಿ ಈ ಪ್ರಗತಿಶೀಲ ಸಾಹಿತ್ಯ ಅಂತಕ್ಕಂಥದ್ದು ಹುಟ್ಕೊಳ್ಳಿಕ್ಕೆ ಇದು ಮುಖ್ಯ ಆಂತರಿಕವಾಗಿರ್ತಕ್ಕಂಥ ಕಾರಣ ಆಗುತ್ತೆ. ಇನ್ನು ಎರಡನೇ ಕಾರಣವನ್ನು ನಾವು ನೋಡೋದಾದರೆ ಅಥವಾ ಪ್ರೇರಣೆಯನ್ನು ಗುರುತಿಸೋದಾದರೆ ಬಾಹ್ಯ ಪ್ರೇರಣೆ, ಅಂದರೆ ನಮ್ಮ ನಾಡಿನಿಂದ ಅಥವಾ ನಮ್ಮ ಭಾಷೆಯಿಂದ ಹೊರತಾಗಿರ್ತಕ್ಕಂತಹ ನಮ್ಮ ಕನ್ನಡ ಭಾಷೆಯಿಂದಾಗಿ ಅಥವಾ ಕನ್ನಡ ಸಾಹಿತ್ಯದಿಂದಾಗಿ ಅಥವಾ ಕರ್ನಾಟಕದ ಭೂಪ್ರದೇಶದಿಂದ ಆಚೆಗಿನ ಪ್ರೇರಣೆಗಳು ಅಥವಾ ಪ್ರಭಾವಗಳು ಏನಾಗ್ತವೆ, ಸ್ಫೂರ್ತಿಯನ್ನು ನೀಡ್ತಕ್ಕಂಥದ್ದು. ಪ್ರಮುಖವಾಗಿ ನಾವು ನೋಡೋದಾದರೆ ಆ ಕಾಲದಲ್ಲಿ ಮಾರ್ಕ್ಸ್ವಾದದ ಪ್ರಭಾವ, ಮಾರ್ಕ್ಸ್ ಸಿದ್ಧಾಂತ, ರಷ್ಯಾದ ಕಾರ್ಲ್ ಮಾರ್ಕ್ಸ್ ಏನಿದ್ದಾನೆ ಆತನ ವಿಚಾರಧಾರೆಗಳು, ಈ ಬಡವ ಬಲ್ಲಿದನ ಮಧ್ಯೆ ನಡೀತಕ್ಕಂತಹ ಅಥವಾ ಶ್ರೀಮಂತ ಮತ್ತು ಬಡವ, ಯಜಮಾನ ಮತ್ತು ಕಾರ್ಮಿಕ, ಬಂಡವಾಳಶಾಹಿಗಳು ಮತ್ತು ಕಾರ್ಮಿಕರು, ಭೂ ಹಿಡುವಳಿದಾರರು ಮತ್ತು ಶ್ರಮಿಕರು, ಇವರ ಮಧ್ಯೆ ಇರುವಂತಹ ಅಂತರದ ಕುರಿತಾಗಿ ಆತ ಏನು ಮಾಡ್ತಾನೆ, ತನ್ನದೇ ಆಗಿರ್ತಕ್ಕಂಥ ವಿಚಾರವನ್ನು ಆತ ತಿಳಿಸುವಂಥ ಪ್ರಯತ್ನವನ್ನು ಅಥವಾ ಇಡೀ ಒಂದು ರಷ್ಯಾದ ಕ್ರಾಂತಿಗೆ ತನ್ನ ವಿಚಾರವನ್ನು ಇಟ್ಟು ಅವನೇನು ಮಾಡ್ತಾನೆ, ಪ್ರೇರಣೆಯನ್ನು, ಪ್ರಭಾವವನ್ನು ಬೀರ್ತಾನೆ. ಹಾಗೆ ರಷ್ಯಾದ ಇಬ್ಸನ್ ಕವಿಯ ವಿಚಾರಗಳು, ಮ್ಯಾಕ್ಸಿಮ್ ಗಾರ್ಕಿಯ ಆಲೋಚನಾ ಕ್ರಮಗಳು, ಎಮಿಲಿ ಝೋಲನ ಚಿಂತನೆಗಳು, ಆ್ಯಪ್ಟೆನ್ ಹಾಗೂ ಸಿಂಕ್ಲೇರ, ಹೀಗೆ ಇಡೀ ರಷ್ಯಾದ ಬಂಡವಾಳಶಾಹಿ ಮತ್ತು ಕಾರ್ಮಿಕರ ಮಧ್ಯೆ ಅವತ್ತಿನ ಸಂದರ್ಭದ ವಿಚಾರಗಳೇನಿದ್ದಾವೆ ಅವೆಲ್ಲವೂ ಕೂಡ, ರಷ್ಯಾದ ಕ್ರಾಂತಿಗೆ ಸಂಬಂಧಪಟ್ಟಂಥ ವಿಚಾರಗಳೆಲ್ಲವೂ ಕೂಡ ಆ ಹೊತ್ತಿನ ಸಾಹಿತ್ಯವಾಗಿರ್ತಕ್ಕಂತಹ ಪ್ರಗತಿಶೀಲ ಸಾಹಿತ್ಯಕ್ಕೆ ಮುಖ್ಯ ಭೂಮಿಕೆಯನ್ನು ಅಥವಾ ಪ್ರೇರಣೆಯನ್ನು, ಪ್ರಭಾವವನ್ನು, ಸ್ಫೂರ್ತಿಯನ್ನು ನೀಡ್ತಾ ಹೋಗುತ್ತೆ. ನಂತರ ಈ ಪ್ರಗತಿಶೀಲ ಸಾಹಿತ್ಯದ ಚಳುವಳಿಯ ಪ್ರಗತಿಶೀಲ ಸಾಹಿತ್ಯ ಚಳುವಳಿಯ ಇತಿಹಾಸವನ್ನು ನಾವು ಭಾರತದಲ್ಲಿ ಗಮನಿಸೋದಾದರೆ, ಈ ದೇಶದಲ್ಲಿ ಗಮನಿಸೋದಾದರೆ 1936ರಲ್ಲಿ ಮೊಟ್ಟ ಮೊದಲ ಬಾರಿಗೆ 1936ರ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರೇಮ್ಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ಉತ್ತರ ಪ್ರದೇಶದ ಲಕ್ನೋ ಎಂಬ ಸ್ಥಳದಲ್ಲಿ ಏನಾಗುತ್ತೆ, ಮೊಟ್ಟ ಮೊದಲ ಪ್ರಗತಿಶೀಲ ಸಾಹಿತ್ಯ ಸಮ್ಮೇಳನದ ಒಂದು ರೂಪುರೇಷೆಗಳಲ್ಲಿ ಸಿಗ್ತಾ ಹೋಗುತ್ತೆ. ಮೊಟ್ಟ ಮೊದಲ ಸಾಹಿತ್ಯ ಸಮ್ಮೇಳನ, ಪ್ರಗತಿಶೀಲ ಸಾಹಿತ್ಯ ಸಮ್ಮೇಳನ ಭಾರತದಲ್ಲಿ ಪ್ರೇಮ್ಚಂದ್ರ ಅವರ ನೇತೃತ್ವದಲ್ಲಿ ಏನಾಗುತ್ತೆ, ಲಕ್ನೋದಲ್ಲಿ ನಡೆಯುತ್ತೆ. ಆ ಒಂದು ಸಮ್ಮೇಳನ ಏನಿತ್ತು 1936ರಲ್ಲಿ ನಡೆದಿರ್ತಕ್ಕಂತಹ ಪ್ರಗತಿಶೀಲ ಸಾಹಿತ್ಯ ಸಮ್ಮೇಳನ, ಅದು ಮುಂದಿನ ಪ್ರಗತಿಶೀಲ ಸಾಹಿತ್ಯಕ್ಕೆ ಏನಾಗತ್ತೆ, ಒಂದು ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಅಥವಾ ದಾರಿಯನ್ನು ಏನು ಮಾಡುತ್ತೆ, ಅದು ತೋರಿಸ್ತಾ ಹೋಗುತ್ತೆ, ಒಂದು ರೂಪುರೇಷೆಯನ್ನು ಅದು ಕೊಡ್ತಾ ಹೋಗುತ್ತೆ. ನಂತರ 1940ರಲ್ಲಿ ಸರಿಸುಮಾರು 40ರ ದಶಕ ಅಥವಾ 1940ರಲ್ಲಿ ಕರ್ನಾಟಕದಲ್ಲಿ ಆನಾ ಕೃಷ್ಣರಾಯರು ಏನು ಮಾಡ್ತಾರೆ, ಈ ಚಳುವಳಿಗೆ ನಾಂದಿಯನ್ನು ಹಾಡ್ತಾರೆ ಅಥವಾ ಒಂದು ಭದ್ರವಾಗಿರ್ತಕ್ಕಂಥ ಭೂಮಿಕೆಯನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತಾರೆ. ತಾವು ಪ್ರಗತಿಶೀಲ ಸಾಹಿತ್ಯ ಅನ್ನುವಂತಹ ಒಂದು
ಕೃತಿಯನ್ನು ಬಿಡುಗಡೆ ಮಾಡುವ ಮುಖಾಂತರವಾಗಿ ಪ್ರಗತಿಶೀಲ ಸಾಹಿತ್ಯದ ಹುಟ್ಟಿಗೆ ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ, ಕನ್ನಡ ಸಾಹಿತ್ಯದ ಮಟ್ಟಿಗೆ ಹೇಳೋದಾದರೆ, ಪ್ರಗತಿಶೀಲ ಸಾಹಿತ್ಯದ ಆದಿ ವ್ಯಕ್ತಿ ಯಾರಪ್ಪ ಅಂತ ಅಂದರೆ, ಆದಿ ವ್ಯಕ್ತಿಯ ಸೃಷ್ಟಿಕರ್ತ ಯಾರಪ್ಪ ಅಂತಂದರೆ ಕನ್ನಡ ಸಾಹಿತ್ಯದಲ್ಲಿ ಆನಾ ಕ್ರೂರವರು, ಆನಾ ಕೃಷ್ಣ ರಾಯರು. ಅವರು ತಮ್ಮ ಭಾಷಣದಲ್ಲಿ 1946 ಅಕ್ಟೋಬರ್ 27 ಧಾರವಾಡದಲ್ಲಿ 6ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ. ಧಾರವಾಡದಲ್ಲಿ 6ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ. ಅಲ್ಲಿ ಒಂದು ಭಾಷಣವನ್ನು ಮಾಡ್ತಾರೆ. ಪ್ರಗತಿಶೀಲ ಸಾಹಿತ್ಯದ ಕುರಿತಾಗಿ ಅವರು ಒಂದು ಭಾಷಣವನ್ನು ಮಾಡ್ತಾರೆ. ಒಂದು ಅದ್ಭುತವಾಗಿರ್ತಕ್ಕಂತಹ ಮಾತುಗಳನ್ನು ಅವರು ಆಡ್ತಾ ಹೋಗ್ತಾರೆ. ಏನು ಹೇಳ್ತಾರೆ ಅವರು? ಸಾಹಿತ್ಯ ವಾಸ್ತವಿಕತೆಗೆ ಮಸುಕನ್ನು ಹಾಕಬಾರ್ದು ಅಂತ ಹೇಳ್ತಾರೆ ಅವರು. ಅಂದರೆ ಸತ್ಯವನ್ನು ಮುಚ್ಚಿಡಬಾರ್ದು, ಸತ್ಯವನ್ನು ತೆರೆದಿಡುವಂತಹ ಒಂದು ಮಾರ್ಗವಾಗಿ ಅಥವಾ ಒಂದು ಮಾಧ್ಯಮವಾಗಿ ಸಾಹಿತ್ಯ ಇರಬೇಕು. ಯಾವತ್ತೂ ಕೂಡ ಸತ್ಯವನ್ನು ಮರೆಮಾಚುವಂಥ ಕೆಲಸವನ್ನು ಸಾಹಿತ್ಯ ಮಾಡಬಾರ್ದು. ದಮನಿತರ, ದೀನರ, ದುರ್ಬಲರಿಗೆ ಅದೇನಾಗಿರಬೇಕು, ರಕ್ಷಾ ಕವಚದಂಥದ್ದು ಕೆಲಸ ಮಾಡಬೇಕು. ಜೊತೆಗೆ ಸಮಾಜಕ್ಕೆ ಅಂಟಿರ್ತಕ್ಕಂತಹ ಜಾಡ್ಯಗಳನ್ನು ಓಡಿಸುವಂತಹ ಪ್ರಕ್ರಿಯೆಗೆ ಅಥವಾ ಸಾಮಾಜಿಕವಾಗಿರ್ತಕ್ಕಂಥ ಕ್ರಾಂತಿಗೆ ಒಂದು ಬಲಿಷ್ಠವಾಗಿರ್ತಕ್ಕಂಥ ವಜ್ರಾಯುಧದಂತೆ ಈ ಸಾಹಿತ್ಯ ಇರಬೇಕು. ಅಂದರೆ ಜನರನ್ನು ಬಡಿದೆಬ್ಬಿಸುವಂತಹ ಅಥವಾ ಸಮಾಜಕ್ಕೆ ಅಂಟಿರ್ತಕ್ಕಂತಹ ಏನೆಲ್ಲ ಜಾಡ್ಯಗಳೇನಿದ್ದಾವೆ ಅಥವಾ ಶೋಷಣೆ ಏನಿದೆ, ಜನರನ್ನು ದಿಕ್ಕು ತಪ್ಪಿಸುವಂತಹ ಕೆಲಸಗಳೇನಿದ್ದಾವೆ, ಅವೆಲ್ಲವಕ್ಕೂ ಕೂಡ ಇದೊಂದು ಆಯುಧವಾಗಿ ಸಾಹಿತ್ಯ ಇರಬೇಕು. ಇದು ಎಂದೂ ಕೂಡ ಭೋಗದ ವಸ್ತುವಲ್ಲ, ವಿಲಾಸಿ ವಸ್ತುವಲ್ಲ, ಅಥವಾ ಇನ್ನೇನೋ ಅಲ್ಲ. ಇದು ಜನರ ದುಃಖ ದುಮ್ಮಾನಗಳನ್ನು ದೂರ ಮಾಡುವಂತಹ ಒಂದು ಸಾಧನವಾಗಿ ಸಾಹಿತ್ಯ ಇರಬೇಕು ಅಂತಕ್ಕಂಥದ್ದನ್ನು ತಮ್ಮ 1946 ಧಾರವಾಡದ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಭಾಷಣದಲ್ಲಿ ಆನಾ ಕ್ರೂರವರು ಅತ್ಯಂತ ಸ್ಪಷ್ಟವಾದಂತಹ ನಿಲುವಿನೊಂದಿಗೆ ಪ್ರಗತಿಶೀಲ ಸಾಹಿತ್ಯದ ವಿಚಾರಗಳನ್ನು ಅಥವಾ ಧೋರಣೆಗಳನ್ನು ಇಟ್ಕೊಂಡು ಅವ್ರು ಏನು ಮಾಡ್ತಾರೆ, ಭಾಷಣವನ್ನು ಮಾಡ್ತಾ ಹೋಗ್ತಾರೆ. ಅಲ್ಲದೆ ಅವರು ಮುಂದುವರಿದು ಹೇಳ್ತಾ ಹೋಗ್ತಾರೆ, ಸಾಹಿತ್ಯದ ಮುಖಾಂತರ ಅಥವಾ ಸಾಹಿತ್ಯದ ಮುಖೇನ ಜನರು ಅನುಭವಿಸುವಂತಹ ನೋವುಗಳೇನಿದ್ದಾವೆ, ಹತಾಶೆ ಏನಿದೆ, ದುಃಖ ಏನಿದೆ, ಇವೆಲ್ಲವೂ ಕೂಡ ಏನಾಗಬೇಕು, ಕೊನೆ ಆಗಬೇಕು. ಅವರ ಜೀವನ ಹಸನ ಆಗಬೇಕು, ಬಾಳೋ ಬೆಳಕಾಗಬೇಕು. ಕತ್ತಲೆಯಿಂದ ಅವರು ಬಾಳು ಏನಾಗಬೇಕು, ಬೆಳಕಿನೆಡೆಗೆ ಬರಬೇಕು. ಅವರು ಒಂದು ಪರಿಪೂರ್ಣವಾಗಿರ್ತಕ್ಕಂತಹ ಸ್ವಾಭಿಮಾನದ ಬದುಕನ್ನು ನಡೆಸುವ ರೀತಿಯಲ್ಲಿ ಸಾಹಿತ್ಯ ಇರಬೇಕು, ಅಥವಾ ಆ ಜ್ಞಾನವನ್ನು ಅದು ನೀಡಬೇಕು. ಜೊತೆಗೆ ಮಾನವನಿಗೆ ಅವನ ನಿಜಾತ್ಮನ ಅರಿವಾಗಬೇಕೆಂದೇ ಎಲ್ಲ ಪ್ರಗತಿಶೀಲ ಸಾಹಿತಿಗಳ ಬಯಕೆ ಅಂಥೇಳಿ ಅನಕರು ಹೇಳ್ತಾರೆ. ಆತನ ನಿಜವಾದ ಶಕ್ತಿ ಮತ್ತು ಆತನ ಸ್ವಾಭಿಮಾನ, ಅಭಿಮಾನ ಅವೆಲ್ಲವನ್ನೂ ಕೂಡ ಸಾಹಿತ್ಯ ತಿಳಿಸುವಂತಿರಬೇಕು. ಸಾಹಿತ್ಯ ವಿಲಾಸಕ್ಕಾಗಿ, ಭೋಗಕ್ಕಾಗಿ ಅಥವಾ ಕನಸು ಕಾಣಲಿಕ್ಕಾಗಿ, ಭ್ರಮೆಯಲ್ಲಿರಲಿಕ್ಕಾಗಿ ಅಲ್ಲ ಅನ್ನೋದನ್ನು ಆನಾ ಕ್ರೂರವರು ಒತ್ತಿ ಹೇಳ್ತಾ ಹೋಗ್ತಾರೆ. ಇದನ್ನೇ ಬಸವರಾಜ ಕಟ್ಟಿಮನೆಯವರು ಕೂಡ ಏನು ಮಾಡ್ತಾರೆ, ಮುಂದುವರಿಸ್ತಕ್ಕಂಥದ್ದು. ಈ ಸಾಹಿತ್ಯ ಅಂತಕ್ಕಂಥದ್ದು ನಿಜ ಸ್ಥಿತಿಗೆ ಅಥವಾ ವಾಸ್ತವ ಸ್ಥಿತಿಗೆ ಕಣ್ಣು ಕಿವಿ ತೆರೆದಿಟ್ಟು ಒಳ್ಳೆಯ ಬದುಕಿಗಾಗಿ ಹೋರಾಡುತ್ತಿರುವ ಜನತೆಗೆ ಸ್ಫೂರ್ತಿ ನೀಡುವಂತಿರಬೇಕು ಅಂತ ಹೇಳ್ತಾರೆ. ನಿಜವನ್ನು ಅರಿತು, ವಾಸ್ತವತನೇ ಅರಿತು, ಒಂದು ಸ್ವಾಭಿಮಾನದ ಬದುಕನ್ನು ನಡೆಸಲಿಕ್ಕಾಗಿ ಜನ ಹೋರಾಟ ಮಾಡ್ತಾ ಇರ್ತಾರಲ್ಲ, ತಾನು ಬದುಕಬೇಕು ಅಂತೇಳಿ ಹೋರಾಟ ಮಾಡ್ತಾರಲ್ಲ, ದುಡ್ಡು ತಿನ್ನಬೇಕು ಅಂತೇಳಿ ಹೋರಾಟ ಮಾಡ್ತಾರಲ್ಲ, ಅಂಥವರಿಗೆ ಸಾಹಿತ್ಯ ಸ್ಫೂರ್ತಿಯನ್ನು ನೀಡಬೇಕು. ಅವರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವಂತಿರಬೇಕು.
ಅವರ ಅವರ ಬದುಕಿಗೆ ಆಸರೆಯಾಗಿ ಸಾಹಿತ್ಯ ಇರಬೇಕು ಅಂತಕ್ಕಂಥದ್ದು ಬಸವರಾಜ ಕಟ್ಟಿಮನೆಯವರ ಇಂಗಿತ ಆಗಿತ್ತು ಅಥವಾ ಅಭಿಪ್ರಾಯವಾಗಿತ್ತು. ಹಾಗಾಗಿ ಆ ನಿಟ್ಟಿನಲ್ಲಿ ಅತ್ಯುತ್ತಮವಾಗಿರ್ತಕ್ಕಂತಹ ಕೃತಿಗಳನ್ನು ಅವತ್ತಿನ ಏನು ಸಾಹಿತಿಗಳೇನು ಮಾಡ್ತಾ ಹೋಗ್ತಾರೆ, ರಚನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಮನುಷ್ಯಪರವಾಗಿರ್ತಕ್ಕಂತಹ, ಜೀವಪರವಾಗಿರ್ತಕ್ಕಂತಹ, ಶೋಷಿತರ ಪರವಾಗಿರ್ತಕ್ಕಂತಹ ಆಲೋಚನೆಯನ್ನು ಇಟ್ಕೊಂಡು ಅವತ್ತಿನ ಸಾಹಿತಿಗಳು ಕೃತಿಗಳನ್ನು ರಚನೆ ಮಾಡಿದರು. ನಾವು 12ನೇ ಶತಮಾನದಲ್ಲಿ ವಚನಕಾರರಲ್ಲಿ ಬರುವಂತಹ ಅನೇಕ ವಚನಗಳಲ್ಲೂ ಕೂಡ ನಾವು ಇಂಥದ್ದನ್ನು ನೋಡ್ತಾ ಹೋಗ್ತೀವಿ. ವಾಸ್ತವತೆಯನ್ನು ಇಟ್ಕೊಂಡು ಅವರು ವಚನಗಳನ್ನು ಬರೀತಾ ಇದ್ದರು. ಸರ್ವಜ್ಞನ ವಚನಗಳಲ್ಲೂ ಕೂಡ ಇದನ್ನೇ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಒಂದು ರೀತಿ ಪ್ರಗತಿಶೀಲ ಸಾಹಿತ್ಯ ಅಂತಕ್ಕಂಥದ್ದು ಆ ಮಟ್ಟದಲ್ಲಿ ಅವತ್ತೇ ಹುಟ್ಕೊಂಡಿದ್ದರೂ ಕೂಡ ಅಧಿಕೃತವಾಗಿ ಏನು ಹೊಸಗನ್ನಡ ಸಾಹಿತ್ಯದಲ್ಲಿ ಅದೇನಾಗತ್ತೆ ನಮಗೆ ಎದ್ದು ಕಾಣಿಸ್ತಾ ಹೋಗತ್ತೆ. ಈ ಪ್ರಗತಿಶೀಲ ಸಾಹಿತ್ಯದ ಅಥವಾ ಆ ಸಮಯದಲ್ಲಿ ಬಂದಿರತಕ್ಕಂತಹ ಕವಿಗಳು ಏನು ಮಾಡ್ತಾ ಹೋಗ್ತಾರೆ, ಮನುಷ್ಯನ ವಾಸ್ತವವಾಗಿರ್ತಕ್ಕಂತಹ ಜೀವನದ ಕಥೆಗಳನ್ನು ಏನು ಮಾಡ್ತಾ ಹೋಗ್ತಾರೆ, ತಮ್ಮ ಕೃತಿಗಳಲ್ಲಿ ರಚನೆ ಮಾಡ್ತಾ ಹೋದರು. ಹೆಚ್ಚಾಗಿ ಕಾದಂಬರಿಗಳನ್ನು ಈ ಸಂದರ್ಭದಲ್ಲಿ ನೋಡ್ತಾ ಹೋಗ್ತೀವಿ. ಗದ್ಯ ಕೃತಿ ಅಂದರೆ ಕಾದಂಬರಿಗಳನ್ನು ನೋಡ್ತಾ ಹೋಗ್ತೀವಿ. ಎಲ್ಲೂ ಕೂಡ ಇಲ್ಲಿ ಕಾವ್ಯಗಳ ರಚನೆ ಬಹಳ ಕಡಿಮೆ ಅಥವಾ ಇಲ್ಲ ಅಂತಲೂ ಕೂಡ ಹೇಳ್ಬೋದು. ಪ್ರಗತಿಶೀಲರಲ್ಲಿ ಕಾವ್ಯ ಅಂತಕ್ಕಂಥದ್ದು ಬಹಳ ಅಪರೂಪ. ಇದ್ದಾರೆ, ಆದರೆ ರಚನೆ ಮಾಡ್ತಕ್ಕಂಥವ್ರು ಬಹಳ ಅಪರೂಪ. ಆದರೆ ಇವರು ಬರೆದಿರ್ತಕ್ಕಂಥ ವಿಚಾರಗಳೇನಿದ್ದವು, ಹಸಿವು, ಬಡತನ, ಕಾಮ, ಹಾಗೆ ಏನದು ಇಂತಹ ವಿಚಾರಗಳನ್ನು, ವೇಶ್ಯಾವಾಟಿಕೆ, ಹಾಗೆ ಬಡವ ಶ್ರೀಮಂತ, ಇಂತಹ ವಿಚಾರಗಳನ್ನು ಅವರು ಇಟ್ಕೊಂಡು ಏನು ಮಾಡ್ತಾಯಿದ್ರು, ಕಥೆಗಳನ್ನು ಅಥವಾ ಕಾದಂಬರಿಗಳಲ್ಲಿ ಇವರು ಬರಿತಾಯಿದ್ರು. ಬಡವರ ಕುರಿತಾಗಿರ್ತಕ್ಕಂತಹ, ಕೂಲಿ ಕಾರ್ಮಿಕರ ಕುರಿತಾಗಿರ್ತಕ್ಕಂತಹ, ಶೋಷಿತರ ಕುರಿತಾಗಿರ್ತಕ್ಕಂತಹ, ಮಧ್ಯಮ ವರ್ಗದವರ ಭವಣೆಗಳನ್ನು, ವೇಶ್ಯರ ವಿಚಾರಗಳನ್ನು ಅವರೇನು ಮಾಡ್ತಾಯಿದ್ರು, ಚಿತ್ರಿಸ್ತಾ ಇದ್ದರು. ಹಾಗಾಗಿ ನೋಡಿ, 1919ರಲ್ಲಿ ಜಲಿಯಾನ್ ವಾಲಾಬಾಗ್ ಹತ್ಯಾಕಾಂಡ ನಡೆದಿದ್ದರೂ ಕೂಡ ನವೋದಯ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಕವಿಗಳು ಅದನ್ನೇನು ಮಾಡ್ತಾರೆ, ಆ ನವೋದಯ ಚಳವಳಿಯ ಆ ಸಾಹಿತ್ಯದಲ್ಲಿ ಅದನ್ನು ತರುವಂಥ ಕೆಲಸವನ್ನು ಮಾಡಲ್ಲ. ಆದರೆ ಪ್ರಗತಿಶೀಲರು ಏನು ಮಾಡ್ತಾ ಹೋಗ್ತಾರೆ, ಆ ವಿಚಾರಗಳನ್ನು ಇಟ್ಕೊಂಡು, ಹೋರಾಟದ ವಿಚಾರಗಳನ್ನು ಇಟ್ಕೊಂಡು, ಅಲ್ಲಿ ಆಗುವಂಥ ಅನ್ಯಾಯಗಳನ್ನು ಇಟ್ಕೊಂಡು ಅವ್ರು ಏನು ಮಾಡ್ತಾರೆ, ಕೃತಿಗಳನ್ನು ಅಥವಾ ಕಾವ್ಯಗಳನ್ನು ಅಥವಾ ಕಾದಂಬರಿಗಳನ್ನು ಬರಿತಾ ಹೋದರು. ಅಮರ ಆಗಸ್ಟು, ಮಾಡಿ ಮಡಿದವರು, ಹಾಗೆ ಬಸವರಾಜ ಕಟ್ಟಿಮನೆಯವರು ಮಾಡಿ ಮಡಿದವರು, ನಿರಂಜನ ಅವರ ಅತ್ಯುತ್ತಮವಾಗಿರ್ತಕ್ಕಂತಹ ಕಾದಂಬರಿ ಚಿರಸ್ಮರಣೆ, ಅನಾಕ್ರು ಅವರು ನೋಡಿ ಜೀವನ ಯಾತ್ರೆ, ಅದರಲ್ಲೇ ಇದೆ ಜೀವನ ಯಾತ್ರೆ, ಜೀವನಕ್ಕೆ ಸಂಬಂಧಪಟ್ಟಿದ್ದು, ನಗ್ನ ಸತ್ಯ, ಶನಿ ಸಂತಾನ, ಸಂಜೆಗತ್ತಲು, ಕಬ್ಬಿಣದ ಕಾಗೆ, ಅಮರ ಆಗಸ್ಟು, ಹಾಗೆ ತಾರಾಸುರವರು, ತಾರಾ ಸುಬ್ರಾಯರು, ಮುಂಜಾವಿನಿಂದ ಮುಂಜಾವು, ಕಟ್ಟಿಮನೆಯವರೇ ಜರತಾರಿ ಜಗದ್ಗುರು, ಈ ಮಠದಲ್ಲಿ ಹಾಕುವಂಥ ಶೋಷಣೆಗಳಾಗಿರ್ಬೋದು, ಇವುಗಳನ್ನು ಇಟ್ಕೊಂಡು, ಹಾಗೆ ಮೋಹದ ಬಲೆಯಲ್ಲಿ, ಹಾಗೆ ಚದುರಂಗರವರು ಉಯ್ಯಾಲೆ, ಸರ್ವಮಂಗಳ, ಇವೆಲ್ಲವೂ ಕೂಡ ಏನಾಗಿತ್ತಪ್ಪ ಅಂತಂದರೆ ಸಮಾಜದಲ್ಲಿ ಮರ್ಯಾದಸ್ಥರಂತೆ ಗೌರವವನ್ನು ಪಡೆಯುವಂತಹ ಜನರು, ಸಮಾಜದ ಮೇಲುಸ್ತರದ ವ್ಯಕ್ತಿಗಳು, ಅವರು ಮಾಡುವಂತಹ ಅನಾಚಾರಗಳು ಏನಾಗ್ತಾ ಇದ್ದವು, ಅವರ ಕೃತಿಯ ವಸ್ತುಗಳಾಗಿದ್ದವು. ಮುಖವಾಡವನ್ನು ಹಾಕ್ಕೊಂಡು ಆಷಾಢಭೂತಿತನದಿಂದ ಗೋಮುಖ ವ್ಯಾಘ್ರರಂತೆ, ನೋಡ್ಲಿಕ್ಕೆ ಮಾತ್ರ ತುಂಬ ಒಳ್ಳೆಯ ವ್ಯಕ್ತಿಯಂತೆ, ಆದರೆ ಅವನ ಆಚಾರ ವಿಚಾರಗಳು ಎಲ್ಲವೂ ಕೂಡ ಏನಾಗಿದ್ದವು, ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ಮಠ ಮಂದಿರಗಳಲ್ಲಿ ನಡೀತಕ್ಕಂಥ ಅನಾಚಾರಗಳು, ಅನೈತಿಕ ವಿಚಾರಗಳು, ಹೆಣ್ಣು ಭಾಗ ಸಂಸ್ಕೃತಿ, ಲೈಂಗಿಕವಾಗಿರ್ತಕ್ಕಂಥ ದೌರ್ಜನ್ಯಗಳು, ಇವೆಲ್ಲವನ್ನೂ ಕೂಡ ಕಾರ್ಮಿಕರ ಅಸಹಾಯಕತೆಗಳನ್ನು ಎಲ್ಲವನ್ನೂ ಕೂಡ ಏನು ಮಾಡ್ತಾಯಿದ್ರು, ಇವರ ಕಾವ್ಯಗಳಲ್ಲಿ ತರುವಂಥ ಕೆಲಸವನ್ನು ಮಾಡ್ತಾ ಹೋದರು. ಹಾಗಾಗಿ ಈ
ಇಡೀ ಪ್ರಗತಿಶೀಲ ಸಾಹಿತ್ಯ ಏನಾಯಿತು, ಒಂದು ದೊಡ್ಡ ಓದುವ ವರ್ಗವನ್ನು ಸೃಷ್ಟಿ ಮಾಡ್ತಾ ಹೋಗುತ್ತೆ. ದೊಡ್ಡ ಓದುವ ವರ್ಗವನ್ನು ಸೃಷ್ಟಿ ಮಾಡ್ತಾ ಹೋಯಿತು. ಎಲ್ಲರಲ್ಲೂ ಕೂಡ ಓದುಗರಲ್ಲಿ ಒಂದು ಓದಿನ ಗೀಳನ್ನು ಏನು ಮಾಡುತ್ತೆ, ಹೆಚ್ಚು ಮಾಡುವ ಕೆಲಸವನ್ನು ಮಾಡಿತು. ಓದುಗರ ದೊಡ್ಡ ಸಮೂಹವನ್ನು ಈ ಪ್ರಗತಿಶೀಲ ಕವಿಗಳು, ಸಾಹಿತಿಗಳು ಮಾಡ್ತಾ ಹೋದರು. ನಂತರ ಒಂದಿಷ್ಟು ಲಕ್ಷಣಗಳನ್ನು ಗುರುತಿಸೋದಾದರೆ, ಪ್ರಗತಿಶೀಲ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಲಕ್ಷಣಗಳನ್ನು ನಾವು ಹೇಳೋದಾದರೆ, ಈ ಚಳುವಳಿಯಲ್ಲಿ ಬರ್ತಕ್ಕಂತಹ ಅಥವಾ ಈ ಸಾಹಿತ್ಯದ ಲಕ್ಷಣಗಳು ನೋಡಿದ್ರೆ, ಮೊದಲನೇದಾಗಿ ಕಲೆಗಾಗಿ ಕಲೆಯಲ್ಲ, ಕಲೆ ಜೀವನ್ಮುಖಿ ಎಂಬುದನ್ನು ಇಟ್ಕೊಂಡು, ಆ ಧೋರಣೆಯನ್ನು ಇಟ್ಕೊಂಡು ಕೃತಿಗಳನ್ನು ಬರಿತಾಯಿದ್ರು. ಕಲೆ ಏನಾಗಿರಬೇಕು, ಜೀವನವನ್ನು ಪ್ರತಿಬಿಂಬಿಸುವಂತಿರಬೇಕು. ಜೀವನದ ನೋವುಗಳನ್ನು, ಸಂಕಟಗಳನ್ನು, ದುಮ್ಮಾನಗಳನ್ನು, ಸುಖ ಕಷ್ಟಗಳನ್ನು ಅದು ಪ್ರತಿಬಿಂಬಿಸುವಂತಹ ಒಂದು ಮಾಧ್ಯಮವಾಗಿ ಕಲೆ ಅಥವಾ ಸಾಹಿತ್ಯ ಇರಬೇಕು ಅಂತಕ್ಕಂಥದ್ದು ಪ್ರಗತಿಶೀಲ ಸಾಹಿತ್ಯದ ಲಕ್ಷಣ ಆಗಿತ್ತು. ಹಾಗೆ ಬಂಡವಾಳಶಾಹಿ ವ್ಯವಸ್ಥೆಯನ್ನು ವಿರೋಧಿಸುವ ಒಂದು ಉದ್ದೇಶವನ್ನು ಇಟ್ಕೊಂಡು, ಬಂಡವಾಳಶಾಹಿ ವ್ಯವಸ್ಥೆ, ಶ್ರೀಮಂತನಾಗಿ ಹೋಗ್ತಕ್ಕಂಥದ್ದು, ಬಡವನಾಗಿ ಹೋಗ್ತಕ್ಕಂಥದ್ದು, ದುಡಿಯುವ ವರ್ಗಕ್ಕೆ, ಶ್ರಮಿಕ ವರ್ಗಕ್ಕೆ ನ್ಯಾಯ ಅಂತಕ್ಕಂಥದ್ದು ಸಿಗಬೇಕು, ಸರಿಯಾಗಿರ್ತಕ್ಕಂಥ ನ್ಯಾಯ ಅಂತಕ್ಕಂಥದ್ದು ಸಿಗಬೇಕು. ಆ ದೃಷ್ಟಿಯನ್ನು ಇಟ್ಕೊಂಡು, ಆ ಉದ್ದೇಶವನ್ನು ಇಟ್ಕೊಂಡು ಈ ಪ್ರಗತಿಶೀಲ ಸಾಹಿತ್ಯ ಏನಾಯಿತು, ರೂಪುಕೊಳ್ತಾ ಹೋಗುತ್ತೆ. ಹಾಗೆ ಸಾಹಿತ್ಯ ಅಂತಕ್ಕಂಥದ್ದು ಸಮಾಜದಲ್ಲಿ ದುರ್ಬಲರು ಅಂತ ಏನು ಕರಿತೀವಲ್ಲ, ದುರ್ಬಲರು ಅಂದರೆ ಯಾರು, ದೈಹಿಕವಾಗಿರ್ತಕ್ಕಂಥ ದುರ್ಬಲ ಅಲ್ಲ, ಹೇಗಿರಬೇಕಾತ ರಾಜಕೀಯವಾಗಿ ಅವನು ದುರ್ಬಲನಾಗಿರ್ತಕ್ಕಂಥದ್ದು, ಸಾಮಾಜಿಕವಾಗಿ ದುರ್ಬಲನಾಗಿರ್ತಕ್ಕಂಥದ್ದು, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ, ಒಟ್ಟಾರೆ ಸಮಾಜದ ಕಟ್ಟೆಕಡೆಯ ವ್ಯಕ್ತಿ ಅಂತ ನಾವು ಹೇಳ್ತೀವಲ್ಲ, ಅವನಿಗೆ ನಾವು ದುರ್ಬಲ ಅಂತ ಕರಿತೀವಿ. ಈ ದುರ್ಬಲರ ಮುಖ್ಯ ವಾಹಿನಿಯಾಗಿ ಸಾಹಿತ್ಯ ಇರಬೇಕು. ಶೋಷಿತರ ಒಂದು ಏನು ಆಶಾಕಿರಣವಾಗಿ ಸಾಹಿತ್ಯ ರಚನೆ ಆಗಬೇಕು. ಶ್ರಮಜೀವಿಗಳ ಅವರ ಶ್ರಮಕ್ಕೆ ನ್ಯಾಯವನ್ನು ಒದಗಿಸುವಂಥ ಸಾಹಿತ್ಯ ಆಗಬೇಕು. ದಲಿತರ ಮುಖವಾಣಿ ಆಗಬೇಕು ಅಂತಕ್ಕಂಥದ್ದು ಪ್ರಗತಿಶೀಲ ಚಳುವಳಿಯ ಒಂದು ಲಕ್ಷಣವಾಗಿತ್ತು. ಹಾಗೆ ಒಂದು ಧೋರಣೆಯನ್ನು ಪ್ರಗತಿಶೀಲ ಕವಿಗಳು ಹೊಂದಿದ್ರು. ಏನು ಹೊಂದಿದ್ರು, ಈ ಜಗತ್ತಿನಲ್ಲಿ ಏನಾದರೂ ಒಂದು ಬದಲಾವಣೆ ಆಗಬೇಕು ಅಂತಂದರೆ, ಅಥವಾ ಶಾಂತಿ ಸ್ಥಾಪನೆ ಆಗಬೇಕು ಅಂತಂದರೆ, ಅದರ ಹಿಂದೆ ಏನಿರಬೇಕು, ಕ್ರಾಂತಿ ಅಂತಕ್ಕಂಥದ್ದು ಇರಬೇಕು. ಒಂದು ಕ್ರಾಂತಿ ನಡೆದರೆ ಮಾತ್ರ ಅಲ್ಲಿ ಒಂದು ಶಾಂತಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ. ಕ್ರಾಂತಿಯಿಂದ ಶಾಂತಿ ಸಾಧ್ಯ ಅಂತಕ್ಕಂಥದ್ದು ಆ ಕಾಲದ ಪ್ರಗತಿಶೀಲ ಕವಿಗಳ ಧೋರಣೆ ಆಗಿತ್ತು ಅಥವಾ ಸಾಹಿತಿಗಳ ಧೋರಣೆ ಆಗಿತ್ತು. ಹಾಗೆ ಸಮಾಜವಾದವೇ ಸಮಾಜಕ್ಕೆ ಸ್ವೀಕಾರಾರ್ಹ ಚಿಂತನೆಯನ್ನು ಪ್ರತಿಪಾದಿಸುವುದು, ಏನು ಸೋಷಿಯಲಿಸ್ಟ್ ಅಂತ ಏನು ಕರೀತಾರಲ್ಲ, ಸಮಾಜವಾದ ಅಂತಕ್ಕಂಥದ್ದು ಸಮಾಜಕ್ಕೆ ಸ್ವೀಕಾರಾರ್ಹವಾಗಿರ್ತಕ್ಕಂಥ ಚಿಂತನೆಯನ್ನು ಪ್ರತಿಪಾದನೆ ಮಾಡುತ್ತೆ ಅಂತಕ್ಕಂಥದ್ದು ಇವರ ಧೋರಣೆ ಆಗಿತ್ತು. ಹಾಗೆ ವಾಸ್ತವದ ಕಠೋರ ಮುಖಗಳನ್ನು ಬಯಲುಗೊಳಿಸಲು ಬಯಸ್ತಕ್ಕಂಥದ್ದು. ಈಗಾಗಲೇ ಹೇಳಿದ ಹಾಗೆ ಸಮಾಜದಲ್ಲಿ ಉನ್ನತ ವರ್ಗದವರು ಅಥವಾ ಗೌರವದ ಸ್ಥಾನದಲ್ಲಿರ್ತಕ್ಕಂಥವ್ರು, ಆದರ್ಶತನದ ಮುಖವಾಣವನ್ನು ಹಾಕ್ಕೊಂಡಿರ್ತಕ್ಕಂಥವ್ರು, ಆಷಾಢಭೂತಿಗಳಂತ ಏನು ಕರಿತೀವಲ್ಲ, ಆಷಾಢಭೂತಿ ಅಂತಂದ್ರೆ ಅರ್ಥ ಏನು, ಮುಖವಾಣವನ್ನು ಹಾಕ್ತಕ್ಕಂಥದ್ದು, ಒಳಗಡೆ ಕಲ್ಮಶವನ್ನು ಇಟ್ಕೊಂಡು ಮೇಲ್ಗಡೆ ಒಳ್ಳೆಯ ವ್ಯಕ್ತಿ ಅನ್ನುವಂತೆ ಏನೋ ತೋರಿಸುವಂತಹ ವ್ಯಕ್ತಿಗಳೇನಿದಾರಲ್ಲ. ಹಾಗೆ ಬಡ ಹೆಣ್ಣು ಮಕ್ಕಳ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳನ್ನು, ಮಠ ಮಂದಿರದಲ್ಲಿ ಆಗ್ತಕ್ಕಂತಹ ನೈತಿಕ ಚಟುವಟಿಕೆಗಳನ್ನು, ಹಾಗೆ ಲೈಂಗಿಕವಾಗಿರ್ತಕ್ಕಂಥ ದೌರ್ಜನ್ಯಗಳು, ಅವುಗಳನ್ನು ಏನು ಮಾಡ್ತಕ್ಕಂಥದ್ದು ಬಯಲಿಗೆ ಎಳೆದು ಯಾರು ಶೋಷಿತರಿದ್ದಾರೋ, ಯಾರು ನಿರಾಶ್ರಿತರಿದ್ದಾರೋ ಅವರಿಗೆ ನ್ಯಾಯವನ್ನು ಒದಗಿಸುವಂತೆ ಸಾಹಿತ್ಯ ಇರಬೇಕು ಅಂತಕ್ಕಂಥದ್ದು ಇದರ ಲಕ್ಷಣ ಆಗಿತ್ತು. ಹಾಗೆ ಭಾಷೆಗಿರುವ ಮೈಲಿಗೆಗಳ ಭಾವನೆಯನ್ನು ಕಿತ್ತು ತೊರೆಯಬೇಕು. ಭಾಷೆ ಅಂತಕ್ಕಂಥದ್ದು ಏನಾಗಬೇಕು, ಸಾಹಿತ್ಯದ ಭಾಷೆ ಅದು ಜನರಾಡುವ ಭಾಷೆ ಆಗ್ತಕ್ಕಂಥದ್ದು, ಜನರ ಭಾಷೆ ಆಗಬೇಕು, ಜನರು ಅರ್ಥ ಮಾಡಿಕೊಳ್ಳುವಂಥ ಭಾಷೆ ಆಗಬೇಕು.
ಆ ಪ್ರದೇಶದಲ್ಲಿ ಜನ ಏನು ಮಾತಾಡ್ತಾರೋ ಆ ಭಾಷೆಯನ್ನೇ ಸಾಹಿತ್ಯ ಒಳಗೊಂಡಿರಬೇಕು. ಇಲ್ಲಿ ಮೈಲಿಗೆ ಅಂತಕ್ಕಂಥದ್ದಿಲ್ಲ ಅಥವಾ ಮಡಿ ಅಂತಕ್ಕಂಥದ್ದಿಲ್ಲ. ಯಾವ ಶಬ್ದವನ್ನು ಜನ ಬಳಸ್ತಾ ಇದ್ರು ಅದೇ ಶಬ್ದದಲ್ಲೇ ಸಾಹಿತ್ಯ ರಚನೆ ಆಗ್ತಕ್ಕಂಥದ್ದು. ಇಲ್ಲಿ ಭಾಷೆಯ ಬಳಕೆಯಲ್ಲಿ ಯಾವುದೇ ಕೀಳರಿಮೆ ಅಂತಕ್ಕಂಥದ್ದು ಇರಬಾರ್ದು ಅಂತಕ್ಕಂಥದ್ದು ಪ್ರಗತಿಶೀಲ ಚಳುವಳಿಯ ಲಕ್ಷಣ ಆಗಿತ್ತು. ಹಾಗೆ ಬಂಡವಾಳಶಾಹಿತ್ವದ ಜೊತೆಗೆ ಸಾಮ್ರಾಜ್ಯಶಾಹಿ, ಸರ್ವಾಧಿಕಾರಿಶಾಹಿ, ಫ್ಯಾಸಿಸಮ್, ನ್ಯಾಸಿಸಮ್ಗಳ ತೀವ್ರ ವಿರೋಧ. ನಾವೇನು ಪ್ರಭುತ್ವ ಅಂತ ಕರಿತೀವಲ್ಲ, ಪ್ರಭುತ್ವವನ್ನು ಕಠೋರವಾಗಿರ್ತಕ್ಕಂಥ ಶಬ್ದಗಳಿಂದ ಅತ್ಯಂತ ವಿರೋಧಾತ್ಮಕವಾಗಿರ್ತಕ್ಕಂತಹ ನಿಟ್ಟಿನಲ್ಲಿ ಇಡೀ ಪ್ರಗತಿಶೀಲ ಚಳುವಳಿ ಏನು ಮಾಡ್ತಾಯಿತ್ತು, ಚಳುವಳಿ ಸಾಹಿತ್ಯ ಏನು ಮಾಡ್ತಾಯಿತ್ತು, ವಿರೋಧ ಮಾಡ್ತಾಯಿತ್ತು. ಯಾವುದನ್ನು? ಸಾಮ್ರಾಜ್ಯಶಾಹಿಗಳನ್ನು, ಸರ್ವಾಧಿಕಾರಿಗಳನ್ನು, ಫ್ಯಾಸಿಸಮ್ಗಳನ್ನು, ನ್ಯಾಸಿಸಮ್ಗಳನ್ನು. ಅಂದರೆ ಪ್ರಭುತ್ವವನ್ನು ಯಾವತ್ತೂ ಕೂಡ ಒಪ್ಕೊಳ್ಳಿಲ್ಲ. ಪ್ರಭುತ್ವವನ್ನು ಯಾವತ್ತೂ ರಾಜನನ್ನು ಅಥವಾ ಸರ್ವಾಧಿಕಾರಿಯನ್ನು ಒಪ್ಕೊಳ್ಳಿಲ್ಲ. ಯಾಕಂದರೆ ಅದು ಮನುಷ್ಯತ್ವಕ್ಕೆ, ಮಾನವೀಯತೆಗೆ ಅದು ವಿರುದ್ಧವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಪ್ರಗತಿಶೀಲರ ಒಂದು ಧೋರಣೆ ಆಗಿತ್ತು. ಹಾಗೆ ಸಾಹಿತ್ಯ ಜನಸಾಮಾನ್ಯರ ಉಸಿರಾಗಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ಸಾಹಿತ್ಯ ಯಾರ್ದೋ ಒಬ್ಬರು ಸ್ವತ್ತಲ್ಲ ಅಥವಾ ಯಾರನ್ನೋ ಹೊಗಳಿ ಬರ್ತಕ್ಕಂಥದ್ದಲ್ಲ. ತಮ್ಮ ಅನುಭವಗಳನ್ನು ಅಥವಾ ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳೋಂಗೆ ಮುಕ್ತವಾಗಿರಬೇಕು. ಜೊತೆಗೆ ಅವರಿಗೆ ಆಗಿರ್ತಕ್ಕಂತಹ ಏನು ಅನ್ಯಾಯ ಏನಿದೆ, ಸಮಾಜದಿಂದ ಆಗಲಿ, ಸಮುದಾಯದಿಂದಾಗಲಿ, ಸರ್ಕಾರದಿಂದಾಗಲಿ, ವ್ಯವಸ್ಥೆಯಿಂದಾಗಲಿ ಆಗಿರ್ತಕ್ಕಂತಹ ನಷ್ಟಕ್ಕೆ ಅಥವಾ ಆಗಿರ್ತಕ್ಕಂತಹ ಏನು ಅನ್ಯಾಯ ಇದೆ, ಆ ಅನ್ಯಾಯಕ್ಕೆ ಸಾಹಿತ್ಯದ ಮುಖಾಂತರವಾಗಿ ನ್ಯಾಯ ಸಿಗುವ ಧೋರಣೆ ಈ ಒಂದು ಚಳುವಳಿಯದಾಗಿತ್ತು. ಮಣ್ಣಿನ ವಾಸನೆಯನ್ನು ಬರಹದಲ್ಲಿ ತಂದು ಶ್ರೀಸಾಮಾನ್ಯರನ್ನು ಎಚ್ಚರಗೊಳಿಸುವುದು. ಅದಕ್ಕಾಗಿ ಜನಸಾಮಾನ್ಯರ ಭಾಷೆ ಬಳಕೆ. ಈಗಾಗಲೇ ಭಾಷೆಯಲ್ಲಿ ಯಾವುದೇ ಮೇಲು ಕೀಳರಿಮೆ ಅಂತಕ್ಕಂಥದ್ದು ಇಲ್ಲದೆ ಯಾವ ಜನಾಂಗದವರು ಯಾವ ಭಾಷೆಯನ್ನು ಆಡ್ತಾರೋ ಅದೇ ಭಾಷೆಯಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿದ್ರೆ ಆ ಜನರಿಗೆ ಅತ್ಯಂತ ಸುಲಭವಾಗಿ ಮತ್ತು ಸರಳವಾಗಿ ಮತ್ತು ಅತ್ಯಂತ ಬೇಗ ಏನಾಗುತ್ತೆ, ಅವರಿಗೆ ಅರ್ಥ ಆಗುತ್ತೆ, ಅವರು ಜಾಗೃತರಾಗ್ತಾರೆ. ಹಾಗಾಗಿ ಭಾಷೆಯ ಬಳಕೆಯಲ್ಲಿ ಯಾವುದೇ ಕೀಳರಿಮೆ ಅಥವಾ ಮೇಲುಕೀಳು ಅಂತಕ್ಕಂಥದ್ದನ್ನು ನಾವು ಮಾಡಬಾರ್ದು ಅಂತಕ್ಕಂಥದ್ದು ಅವತ್ತಿನ ಸಾಹಿತಿಗಳ ವಿಚಾರ ಆಗಿತ್ತು. ಜೊತೆಗೆ ಧರ್ಮ, ಜಾತಿ ಹಾಗೂ ದೇವರುಗಳ ಹೆಸರಿನಲ್ಲಿ ನಡೆಯುವಂತಹ ಶೋಷಣೆಯನ್ನು ಧಿಕ್ಕರಿಸ್ತಕ್ಕಂಥದ್ದು. ಅದರಲ್ಲೂ ಕೂಡ ಭಾರತದಂತಹ ದೇಶದಲ್ಲಿ ಸಾಂಸ್ಕೃತಿಕವಾಗಿರ್ತಕ್ಕಂಥ ಹಿರಿಮೆಯನ್ನು ಹೊಂದಿರತಕ್ಕಂಥ ದೇಶ ಭಾರತ. ಆದರೆ ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ, ದೇವರಿನ ಹೆಸರಿನಲ್ಲಿ ಆಗ್ತಕ್ಕಂಥ ಅನಾಚಾರಗಳೇನಿದ್ದಾವೆ, ಕಂದಾಚಾರಗಳೇನಿದ್ದಾವೆ, ಒಡ್ಡು ಸಂಪ್ರದಾಯಗಳೇನಿದ್ದಾವೆ, ಮೂಢನಂಬಿಕೆಗಳೇನಿದ್ದಾವೆ, ಇವುಗಳನ್ನು ಸಾಹಿತ್ಯದ ಮುಖಾಂತರವಾಗಿ ಜನರಿಗೆ ತಿಳಿಯನ್ನು ಹೇಳ್ತಕ್ಕಂಥದ್ದು, ಅವರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು. ದೇವರು, ಧರ್ಮ, ಅದರ ಹೆಸರಿನಲ್ಲಿ ಆಗ್ತಕ್ಕಂಥ ಶೋಷಣೆಗಳೇನಿದ್ದಾವೆ, ಆ ಶೋಷಣೆಗಳನ್ನು ಏನು ಮಾಡ್ತಾರೆ, ಹತ್ತಿಕ್ಕುವಂತಕ್ಕಂಥ ಸಾಹಿತ್ಯದ ಮುಖಾಂತರವಾಗಿ ಹತ್ತಿಕ್ಕತಕ್ಕಂಥದ್ದು, ಜನರನ್ನು ಜಾಗೃತರನ್ನಾಗಿ ಮಾಡ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂತಹ ಒಂದು ನಿಲುವಾಗಿತ್ತು. ಈ ಒಂದು ಪ್ರಗತಿಶೀಲರ ನಿಲುವಾಗಿತ್ತು. ಹಾಗೆ ಪರಂಪರೆಯ ಗೊಡ್ಡು ಸಂಪ್ರದಾಯಗಳನ್ನು ಧಿಕ್ಕರಿಸಿ ವೈಜ್ಞಾನಿಕ ಸತ್ಯ ಮಾತ್ರ ಸ್ವೀಕಾರ. ಏನು ಅರ್ಥವಿಲ್ಲದ ನಂಬಿಕೆಗಳು ಅಂತ ಏನು ಕರಿತೀವಲ್ಲ, ಮೂಢನಂಬಿಕೆಗಳನ್ನು ನಾವು ಅರ್ಥವಿಲ್ಲದ ನಂಬಿಕೆಗಳು ಅಂತ ಕರಿತೀವಿ. ಅದು ಕೂಡ ಅರ್ಥ ಇರಲ್ಲ. ಇಂಥವುಗಳನ್ನು ಧಿಕ್ಕರಿಸಿ ವೈಚಾರಿಕವಾಗಿ, ವೈಜ್ಞಾನಿಕವಾಗಿ ಆಲೋಚನೆ ಮಾಡೋ ಮುಖಾಂತರವಾಗಿ ಅಂತಿಮವಾಗಿರ್ತಕ್ಕಂಥ ಸತ್ಯವನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು, ಅಂತಿಮವಾಗಿರ್ತಕ್ಕಂಥ ಸತ್ಯವನ್ನು ಗುರುತಿಸುವಂಥದ್ದು ಈ ಸಾಹಿತ್ಯದ ಲಕ್ಷಣ ಆಗಿತ್ತು. ಹಾಗೆ ಜನರಲ್ಲಿ ಇರ್ತಕ್ಕಂಥ ಅಜ್ಞಾನ ಆಗಿರ್ಬೋದು, ಜನರ ನಿರ್ಮಲವಾಗಿರ್ತಕ್ಕಂತಹ ಮುಗ್ಧತೆಯನ್ನು ಬಳಸಿಕೊಂಡು ಶೋಷಣೆಯನ್ನು ಮಾಡ್ತಕ್ಕಂಥದ್ದು. ಶೋಷಣೆಯನ್ನು ಅದು ಯಾವ ರೀತಿಯಾಗಿರ್ತಕ್ಕಂಥ ಶೋಷಣೆಯೂ ಕೂಡ ಆಗ್ಬೋದು. ಆ ಶೋಷಣೆಯ ವಿರುದ್ಧವಾಗಿ ಸಾಹಿತ್ಯ ನಿಲ್ತಕ್ಕಂಥದ್ದು, ಬಡತನ, ಅಸಮಾನತೆ ಇವುಗಳನ್ನೇ ಇಟ್ಕೊಂಡು ಸಾಹಿತ್ಯ ರಚನೆ ಆಗಬೇಕು ಅಂತಕ್ಕಂಥದ್ದು ಈ ಒಂದು ಚಳುವಳಿಯ ಒಂದು ಮುಖ್ಯ
ವಿಚಾರದ ಮುಖ್ಯ ಲಕ್ಷಣ ಆಗಿತ್ತು. ಹಾಗೆ ಸಮತಾವಾದ ಹಾಗೂ ಸಮಾಜವಾದ ರಾಷ್ಟ್ರ ನಿರ್ಮಾಣ, ಎಲ್ಲರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಹಕ್ಕುಗಳು, ಸಮಾನವಾಗಿರ್ತಕ್ಕಂಥ ಅವಕಾಶ, ಸಮಾನವಾಗಿರ್ತಕ್ಕಂಥ ಇಡೀ ರಾಷ್ಟ್ರ ಅಂತಂದರೆ ಇಲ್ಲಿರ್ತಕ್ಕಂಥ ಪ್ರಜೆಗಳೆಲ್ಲರಿಗೂ ಕೂಡ ಸಮಾನತೆಯನ್ನು ಹೇಳುವಂಥದ್ದು. ಯಾರೂ ಕೂಡ ಮೇಲಲ್ಲ, ಯಾರೂ ಕೂಡ ಕೀಳಲ್ಲ, ಎಲ್ಲರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಅವಕಾಶಗಳು ಸಿಗಬೇಕು ಅಂತಕ್ಕಂಥದ್ದು ಈ ಚಳುವಳಿಯ ಮುಖ್ಯ ವಿಚಾರ ಆಗಿತ್ತು. ಹಾಗೆ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯವಾಗಿ ಶೋಷಣೆಗೆ ಒಳಗಾಗಿರ್ತಕ್ಕಂತಹ ಸ್ತ್ರೀ ಸಮಾಜದ ಏಳಿಗೆ ಬಯಸ್ತಕ್ಕಂಥದ್ದು. ಸ್ತ್ರೀ ಮಹಿಳೆ ಎಷ್ಟು ಅಸಮಾನತೆಗೆ ಆಕೆ ಒಳಗಾಗಿದ್ದಾಳೆ, ಆಕೆಯ ವಿರುದ್ಧ ಎಂತೆಂಥ ಷಡ್ಯಂತ್ರಗಳು ನಡೀತಾ ಇದ್ದಾವೆ, ಆಕೆಯನ್ನು ಎಷ್ಟು ದಮನ ಮಾಡಲಾಗ್ತಾ ಇದೆ, ಆಕೆಯ ಆತ್ಮಸ್ಥೈರ್ಯವನ್ನು ಎಷ್ಟು ಕುಗ್ಗಿಸಲಾಗ್ತಾ ಇದೆ. ಹಾಗಾಗಿ ಈ ಸಮಾಜದಲ್ಲಿ ಮಹಿಳೆಯ ಏಳಿಗೆಗಾಗಿ, ಆಕೆಯ ಸ್ವಾಭಿಮಾನಕ್ಕೆ ಇಲ್ಲೂ ಕೂಡ ತೊಂದರೆ ಆಗದೇ ಇರೋ ಹಾಗೆ ಆಕೆಗೆ ಸರಿಯಾಗಿರ್ತಕ್ಕಂಥ ಸ್ಥಾನಮಾನಗಳು ಸಿಗಬೇಕು, ಆಕೆಗೆ ಆಗಿರ್ತಕ್ಕಂತಹ ಅನ್ಯಾಯ ಏನಿದೆ ಅದನ್ನು ಆಕೆಗೆ ನ್ಯಾಯ ದೊರಕಿಸುವಂತಹ ನಿಟ್ಟಿನಲ್ಲಿ ಏನಾಗಬೇಕು, ಸಾಹಿತ್ಯದ ಮುಖಾಂತರ ಆಕೆಗೆ ನ್ಯಾಯ ಸಿಗಬೇಕು. ಇದು ಕೂಡ ಪ್ರಗತಿಶೀಲರ ವಿಚಾರವಾಗಿತ್ತು. ನಂತರ ಈ ಪ್ರಗತಿಶೀಲ ಸಾಹಿತ್ಯ ಅಂತಕ್ಕಂಥದ್ದು ಏನಾಯಿತು, ಒಂದಿಷ್ಟು ಓದುಗ ವರ್ಗವನ್ನು, ಸಾಕಷ್ಟು ಓದುಗ ವರ್ಗವನ್ನು ಅದೇನು ಮಾಡುತ್ತೆ, ಸೃಷ್ಟಿ ಮಾಡ್ತಾ ಹೋಗುತ್ತೆ. ಜೊತೆಗೆ ಅಂದಿನವರೆಗೆ ನವೋದಯ ಸಾಹಿತ್ಯದವರೆಗೆ ಕವಿಗಳು ಕೇವಲ ಏನು ಮಾಡ್ತಾಯಿದ್ರು, ಕಾಲ್ಪನಿಕ ಭಾವಾತ್ಮಕವಾಗಿರ್ತಕ್ಕಂತಹ, ಭಾವಪ್ರಧಾನವಾಗಿರ್ತಕ್ಕಂತಹ ವಿಚಾರಗಳನ್ನ ಇಟ್ಕೊಂಡು ಏನು ಮಾಡ್ತಾಯಿದ್ರು, ಕೃತಿಗಳನ್ನು ರಚನೆ ಮಾಡ್ತಾಯಿದ್ರು. ಆದರೆ ಪ್ರಗತಿಶೀಲ ಸಾಹಿತ್ಯ ಏನು ಮಾಡುತ್ತೆ, ಬಡವ ಸಮಾಜದ ಉನ್ನತ ವರ್ಗದವನಿಂದ ಹಿಡಿದು ಕಟ್ಟಕಡೆಯ ವ್ಯಕ್ತಿಯವರೆಗೂ ಕೂಡ ಏನು ಮಾಡುತ್ತೆ, ಮುಖ್ಯ ಕೇಂದ್ರಿತವಾಗಿರ್ತಕ್ಕಂಥ ವಿಚಾರಗಳನ್ನು ಇಟ್ಕೊಂಡು ಅತ್ಯಂತ ಸಮಾಜದಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂತಹ ವಿಚಾರಗಳನ್ನು ಅಥವಾ ವ್ಯಕ್ತಿಗಳನ್ನು ಅಥವಾ ಸಮುದಾಯಗಳನ್ನು ಕೂಡ ಇಟ್ಕೊಂಡು ಏನು ಮಾಡುತ್ತೆ, ಸಾಹಿತ್ಯವನ್ನಲ್ಲಿ ರಚನೆ ಮಾಡುತ್ತೆ. ಹಾಗಾಗಿ ಸಾಹಿತ್ಯ ಅಂತಕ್ಕಂಥದ್ದು ಅಥವಾ ಸಾಹಿತ್ಯದ ವಸ್ತು ವಿಚಾರಗಳೇನಾಗ್ತಾ ಹೋದವು, ವಿಸ್ತಾರಗೊಳ್ತಾ ಹೋದವು. ವೈವಿಧ್ಯತೆ ಅಂತಕ್ಕಂಥದ್ದು ಸಾಹಿತ್ಯದಲ್ಲಿ ಸಿಗ್ತಾ ಹೋಯಿತು, ವೈಶಾಲ್ಯತೆ ಅಂತಕ್ಕಂಥದ್ದು ಸಿಗ್ತಾ ಹೋಯಿತು. ನಂತರ ಇದರ ಮಿತಿ ಏನಪ್ಪ ಅಂತಂದರೆ, ಈ ಪ್ರಗತಿಶೀಲ ಸಾಹಿತ್ಯ ಅಂತಕ್ಕಂಥದ್ದು ಕೇವಲ ನಗರದ ಮಧ್ಯಮ ವರ್ಗಕ್ಕೆ ಮಾತ್ರ ಇದು ಸೀಮಿತ ಆಗ್ತಾ ಹೋಯಿತು. ಇದು ಒಂದು ಮಿತಿ. ಇದು ಬಹುಮಟ್ಟಿಗೆ ನಗರದ ಮಧ್ಯಮ ವರ್ಗಕ್ಕೆ ಈ ಸಾಹಿತ್ಯ ಏನಾಯಿತು, ಸೀಮಿತ ಆಯಿತು. ಓದುವ ವರ್ಗವೂ ಕೂಡ ಅಲ್ಲೇ ಇತ್ತು. ಮತ್ತು ಅಲ್ಲಿ ಬರ್ತಕ್ಕಂತಹ ವಿಚಾರಗಳಿದ್ದವು, ಅವೆಲ್ಲವೂ ಕೂಡ ನಗರವಾಸಿಗಳಾಗಿರ್ತಕ್ಕಂತಹ ನಗರದ ಮಧ್ಯಮ ವರ್ಗಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳೇ ಅಲ್ಲಿ ಸಾಹಿತ್ಯದಲ್ಲಿ ಬರ್ತಾ ಹೋಯಿತು. ಹಾಗೆ ಸಾಹಿತ್ಯದಿಂದ ಭಾಷೆಗೆ ಹೊಸ ಕಸುವು ಸಿಗ್ತಾ ಹೋಯಿತು. ಪ್ರಗತಿಶೀಲ ಸಾಹಿತ್ಯದ ರಚನೆಯಿಂದಾಗಿ ಭಾಷೆಗೆ ಸಾಹಿತ್ಯವನ್ನು ರಚನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಭಾಷೆ ಇದೆಯಲ್ಲ, ಹೊಸ ಹೊಸ ಪ್ರಯೋಗಗಳು, ಆಡುನುಡಿಗಳು, ನುಡಿಗಟ್ಟುಗಳ ಒಂದು ಬಳಕೆ ಕೂಡ ಇಲ್ಲಿ ಆಗ್ತಾ ಹೋಗುತ್ತೆ. ಜೊತೆಗೆ ವಾಸ್ತವವನ್ನು ಹೇಳುವಂತಹ ಸಂದರ್ಭದಲ್ಲಿ ಎಲ್ಲೂ ಕೂಡ ಕೀಳರಿಮೆಗೆ ಒಳಗಾಗದೆ, ಸಂಕೋಚಕ್ಕೆ ಒಳಗಾಗದೆ, ಇದ್ದದ್ದನ್ನು ಇದ್ದ ಹಾಗೆ ಹೇಳುವಂಥ ಸಂದರ್ಭದಲ್ಲಿ ಬಳಸುವ ಪದಗಳು ಕೂಡ ಏನಾಗಿದೆ, ಅಷ್ಟೇ ಮುಖ್ಯ ಆಗಿರ್ತಕ್ಕಂಥದ್ದು. ಆ ಪದಗಳನ್ನು ಬಳಸುವ ಮುಖಾಂತರವಾಗಿ ಧೈರ್ಯದಿಂದ ಏನು ಮಾಡ್ತಾ ಹೋದರು, ಕೃತಿಗಳನ್ನು ಅಥವಾ ಕಾದಂಬರಿಗಳನ್ನು ಪ್ರಗತಿಶೀಲ ಸಾಹಿತಿಗಳು ರಚನೆ ಮಾಡ್ತಾ ಹೋದರು. ನಂತರ ಸಾಹಿತ್ಯವನ್ನು ಕುರಿತ ಮೂಲಭೂತ ತತ್ವಗಳನ್ನು ಮತ್ತೆ ಪರೀಕ್ಷಿಸಿ ನೋಡುವ ಅನಿವಾರ್ಯತೆ ಸೃಷ್ಟಿಯಾಯಿತು. ಏನೋ ಸಾಹಿತ್ಯದಲ್ಲಿ ಏನಿರಬೇಕು, ಏನಿರಬಾರ್ದು, ಈ ರೀತಿಯ ಆಗಿರ್ತಕ್ಕಂಥ ವಿಚಾರಗಳನ್ನು ಇಟ್ಕೊಂಡು ಸಾಹಿತ್ಯವನ್ನು ಪರೀಕ್ಷಿಸಿ ನೋಡುವಂತಹ ಅನಿವಾರ್ಯತೆ ಪ್ರಗತಿಶೀಲ ಸಾಹಿತ್ಯದಲ್ಲಿ ಸೃಷ್ಟಿಯಾಗ್ತಾ ಹೋಗುತ್ತೆ. ಹಾಗೆ ಈ ಹಂತದಲ್ಲಿ ಅಂದರೆ 1940ರಿಂದ 55ರ ಈ ಸಂದರ್ಭದಲ್ಲಿ ಇಂಗ್ಲೀಷನ್ನು ಹೊರತಾಗಿ
ಇಂಗ್ಲೀಷನ್ನು ಬಿಟ್ಟು ಉಳಿದಿರ್ತಕ್ಕಂತಹ ಯುರೋಪ್ ಕೃತಿಗಳೇನಿದ್ದಾವೆ, ಯುರೋಪ್ ಕೃತಿಗಳಾದ ಲ್ಯಾಟಿನ್ ಆಗಿರ್ಬೋದು, ರೋಮ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಭಾಷೆಯ ಫ್ರೆಂಚ್ ಭಾಷೆಯಿಂದ ಆಗಿರ್ಬೋದು, ಸ್ಪ್ಯಾನಿಷ್ ಭಾಷೆಯಿಂದ ಆಗಿರ್ಬೋದು, ಒಟ್ಟಾರೆ ಇಂಗ್ಲೀಷ್ನಿಂದ ಹೊರತಾಗಿರ್ತಕ್ಕಂಥ ಯುರೋಪ್ ಭಾಷೆಯ ಕೃತಿಗಳು ಆ ಸಂದರ್ಭದಲ್ಲಿ ಕನ್ನಡಕ್ಕೆ ಏನಾಗ್ತಾ ಹೋದವು, ಅನುವಾದಗೊಂಡವು. ಪ್ರಗತಿಶೀಲ ಸಾಹಿತ್ಯದಲ್ಲಿ ಅವು ರಷ್ಯನ್ ಭಾಷೆಯಿಂದ ಅವೇನಾಗ್ತಾ ಹೋಗ್ತವೆ, ಅನುವಾದಗೊಳ್ತಾ ಹೋಗ್ತವೆ. ಯಾರ್ಯಾರ ಕೃತಿಗಳು ಹೆಚ್ಚಾಗಿ ಅನುವಾದಗೊಂಡವು ಅಂತಂದರೆ, ಸಾಮಾನ್ಯವಾಗಿ ಪ್ರಗತಿಶೀಲ ಸಾಹಿತ್ಯ ಅಂತಕ್ಕಂಥದ್ದು ಕಾರ್ಲ್ ಮಾರ್ಕ್ಸ್ ಮತ್ತು ರಷ್ಯಾದ ಕ್ರಾಂತಿಯ ಪರಿಣಾಮವಾಗಿ ಹುಟ್ಕೊಂಡಿರ್ತಕ್ಕಂಥ ಒಂದು ಸಾಹಿತ್ಯ ಆಗಿರೋದ್ರಿಂದ ಅಲ್ಲಿಯ ಅನೇಕ ಕವಿಗಳ ಕೃತಿಗಳೇನಾದವು ಕನ್ನಡಕ್ಕೆ ಬರ್ತಾ ಹೋದವು. ಅದು ಪ್ಲೇಬೆ, ಮೊಪಾಸ, ಇಬ್ಸನ್, ಅಲೆಕ್ಸಾಂಡರ್, ಕ್ಯುಪ್ರಿನ್, ಮೊಯಾಕೋವಸ್ಕಿ, ಗಾರ್ಕಿ, ಮ್ಯಾಕ್ಸಿಮ್ ಗಾರ್ಕಿ ಹಾಗೂ ವಾಲ್ಟೇರ್, ಹೀಗೆ ಇನ್ನೂ ಅನೇಕ ರಷ್ಯನ್ ಕವಿಗಳ ಮತ್ತು ಇತರ ಫ್ರೆಂಚ್ ಕವಿಗಳ ಕೃತಿಗಳು ಏನಾಗ್ತಾ ಹೋದವು, ಕನ್ನಡಕ್ಕೆ ಅನುವಾದಗೊಂಡವು ಅಥವಾ ಬಂದವು ಅಂಥೇಳಿ ನಾವು ಭಾವಿಸ್ಬೋದು. ನಂತರ ಈ ಪ್ರಗತಿಶೀಲ ಸಾಹಿತ್ಯದ ಒಂದಿಷ್ಟು ಇತಿಮಿತಿಗಳನ್ನು ನೋಡೋದಾದರೆ, ಅಥವಾ ಅದನ್ನು ದೋಷ ಅಂಥೇಳಿ ಕರಿಬಹುದೇನೋ, ಅದಕ್ಕೂ ಮಿತಿ ಅಂದರೆ ಒಂದಿಷ್ಟು ಏನಿದೆ ಕಂಡೀಷನ್ಸ್ಗಳಿದ್ದವು ಅಥವಾ ಮಿತಿಗಳಿದ್ದವು. ಏನು ಈ ಮಾರ್ಕ್ಸ್ವಾದ ಇದೆಯಲ್ಲ, ಕಾರ್ಲ್ ಮಾರ್ಕ್ಸನ ಸಿದ್ಧಾಂತ ಏನಿದೆಯಲ್ಲ, ಈ ಮಾರ್ಕ್ಸ್ವಾದವನ್ನು ಅದನ್ನು ಗ್ರಹಿಸಿರ್ತಕ್ಕಂಥದ್ದು ಅತ್ಯಂತ ಸರಳವಾಗಿ ಅದು ಗ್ರಹಿಸಿದರು. ಆದರೆ ಅದು ಏನಾಗಿದ್ದು, ವಿಸ್ತಾರವಾಗಿತ್ತು, ಅನೇಕ ವಿಚಾರಗಳನ್ನು ಅದು ಒಳಗೊಂಡಂತಹ ವಾದ ಆಗಿತ್ತು ಮಾರ್ಕ್ಸನ ವಾದ. ಆದರೆ ಪ್ರಗತಿಶೀಲ ಕವಿಗಳೇನು ಮಾಡ್ತಾ ಹೋದರು, ಅದನ್ನು ಸರಳವಾಗಿ ಗ್ರಹಿಸಿ ಅದನ್ನೇನು ಮಾಡ್ತಿದ್ರು, ಒಂದಿಷ್ಟು ಸೀಮಿತಗೊಳಿಸುವಂತಹ ಕೆಲಸವನ್ನು ಮಾಡ್ತಾ ಹೋದರು. ಇಡೀ ಕಾರ್ಲ್ ಮಾರ್ಕ್ಸ್ನ ವಾದ ಏನಿದೆಯಲ್ಲ, ಮಾರ್ಕ್ಸ್ವಾದ, ಆ ಮಾರ್ಕ್ಸ್ವಾದವನ್ನು ತಮ್ಮದೇ ಆಗಿರ್ತಕ್ಕಂಥ ಇತಿಮಿತಿ ಒಳಗೆ ಆಲೋಚನೆ ಮಾಡಿ ಅದನ್ನು ಅದರ ಆಲೋಚನೆಗಳನ್ನು ಅಥವಾ ಅದರ ವೈಚಾರಿಕವಾಗಿರ್ತಕ್ಕಂಥ ಚಿಂತನೆಗಳನ್ನು ಸೀಮಿತಗೊಳಿಸುವಂತಹ ಕೆಲಸವನ್ನು ಈ ಸಾಹಿತಿಗಳು ಮಾಡಿದರು. ನಂತರ ಬಹುಮುಖ್ಯವಾಗಿ 1940ರ ಸಂದರ್ಭದಲ್ಲೇ, ಅಂದರೆ 36ರಲ್ಲೇ ಲಕ್ನೋದಲ್ಲಿ ಪ್ರೇಮಚಂದ್ರರಿಂದ ಅದು ಹುಟ್ಕೊಂಡ್ರೂ ಕೂಡ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಏನಿತ್ತಲ್ಲ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಹೆಚ್ಚು ಕಡಿಮೆ 1947ರವರೆಗೂ ಬ್ರಿಟಿಷರು ಭಾರತದಲ್ಲಿದ್ದರು. ಈ ಹೊತ್ತಿನಲ್ಲೇ ಈ ಸಾಹಿತ್ಯ, ಪ್ರಗತಿಶೀಲ ಸಾಹಿತ್ಯ ಹುಟ್ಕೊಂಡಿದ್ದರೂ ಕೂಡ ಸ್ವಾತಂತ್ರ್ಯ ಹೋರಾಟಕ್ಕೆ ಬೇಕಾಗಿರ್ತಕ್ಕಂತಹ ಸಾಹಿತ್ಯ ಏನಾಯಿತು, ರಚನೆ ಆಗಲಿಲ್ಲ. ನವೋದಯ ಸಾಹಿತ್ಯ ಏನೋ ಕೆಲಸ ಮಾಡ್ತಲ್ಲ, ನಾಡು ನುಡಿಯ ಕುರಿತಾಗಿ, ದೇಶದ ಅಖಂಡತೆಯ ಕುರಿತಾಗಿ, ಆ ಕೆಲಸವನ್ನು ಈ ಪ್ರಗತಿಶೀಲ ಕವಿಗಳು ಮಾಡಲಿಲ್ಲ. ಯಾಕಂದರೆ ಇವರು ಯಾವ ಕಾವ್ಯಗಳನ್ನು ಕೂಡ ಇವರು ರಚನೆ ಮಾಡಲಿಲ್ಲ. ಇವರು ಏನಿದ್ರು ಗದ್ಯ ಕೃತಿಗಳನ್ನು ರಚನೆ ಮಾಡಿದರು. ಆದರೆ ನಾಡು ನುಡಿಯ ಕುರಿತಾಗಿ, ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟಂತೆ ನವೋದಯ ಸಾಹಿತ್ಯ ಏನು ಮಾಡುತ್ತೆ, ಅನೇಕ ನಾಡಗೀತೆಗಳನ್ನು, ದೇಶಭಕ್ತಿಗಳನ್ನು ಅದು ಹುಟ್ಟಾಕತ್ತೆ. ಆದರೆ ಆ ಕೆಲಸವನ್ನು ಈ ಪ್ರಗತಿಶೀಲ ಕವಿಗಳು ಮಾಡಲಿ, ಅದು ಸಾಹಿತಿಗಳು ಮಾಡಲಿಲ್ಲ. ನಂತರ ಇಲ್ಲಿ ಗದ್ಯಾತ್ಮಕವಾಗಿರ್ತಕ್ಕಂತಹ ಕೃತಿಗಳಾಗಿರೋದ್ರಿಂದ ವಾಚಾಳಿತನ, ಕೇವಲ ಮಾತುಗಳು ಮಾತ್ರ ಇಲ್ಲಿ ಬಂದವೆ ವಿನಃ ವಾಚಾಳಿತನ ಮಾತುಗಳೇ ಹೆಚ್ಚಾಗಿದ್ದವು. ಇಲ್ಲಿ ಆ ನಿರೂಪಣೆ ಏನಿತ್ತು, ನಿರೂಪಣೆಯಲ್ಲಿ ಮಾತುಗಳು ಒಂದು ರೀತಿ ಆಡಂಬರತೆ, ಮಾತಿನ ಆಡಂಬರತೆ ಅಲ್ಲಿ ಹೆಚ್ಚಾಗಿ ಕಾಣ್ತಾ ಇತ್ತು. ನಂತರ ಇದರ ಇನ್ನೊಂದು ಮಿತಿಯನ್ನು ನೋಡಿದ್ರೆ, ಇಡೀ ಪ್ರಗತಿಶೀಲ ಸಾಹಿತ್ಯವನ್ನು ನಾವು ಅವಲೋಕನ ಮಾಡಿದ್ರೆ ಅಲ್ಲಿ ಕಾವ್ಯಗಳು ಸಿಗೋದು ತುಂಬ ಕಡಿಮೆ. ಅಲ್ಲೆಲ್ಲವೂ ಕೂಡ ಕಥನ ಶೈಲಿ, ಗದ್ಯ ಶೈಲಿ, ಕಥನ ಶೈಲಿಯಲ್ಲಿ ಅವರು ಕೃತಿಗಳನ್ನು ರಚನೆ ಮಾಡಿದರು. ಇದು ಕೂಡ ಪ್ರಗತಿಶೀಲರ ಮಿತಿಗಳಲ್ಲಿ ಒಂದು. ಹಾಗೆ ಕಾವ್ಯ ಅಂದಾಗ ಒಂದಿಷ್ಟು ನಮ್ಮನ್ನು ಕಾಲ್ಪನಿಕವಾಗಿರ್ತಕ್ಕಂಥ ಜಗತ್ತಿಗೆ ತೆಗೆದುಕೊಂಡು ಹೋಗುವಂಥ ಶಕ್ತಿ ಕಾವ್ಯಕ್ಕಿರಬೇಕು. ಆದರೆ ಇವರ ಎಲ್ಲ ಕೃತಿಗಳು ಕೂಡ ಏನಾಗಿದ್ದವು, ವಾಸ್ತವಿಕತೆಯನ್ನು ಹೇಳ್ತಾ ಇದ್ದವು, ವಸ್ತುಸ್ಥಿತಿಯನ್ನು ಹೇಳ್ತಾ ಇದ್ದವು, ಬಡತನವನ್ನು ಹೇಳುತ್ತವು, ಹಸಿವನ್ನು ಹೇಳ್ತಾ ಇದ್ದವು,
ದೌರ್ಜನ್ಯಗಳನ್ನು ಹೇಳ್ತಾ ಇದ್ದವು, ಶೋಷಣೆಯನ್ನು ಹೇಳ್ತಾ ಇದ್ದವು, ಲೈಂಗಿಕವಾಗಿರ್ತಕ್ಕಂತಹ ದೌರ್ಜನ್ಯ ಹೇಳ್ತಾ ಇದ್ದವು, ವೇಶ್ಯಾವಾಟಿಕೆಗಳ ಕುರಿತಾಗಿ ಹೇಳ್ತಾ ಇದ್ದವು. ಹಾಗಾಗಿ ಇವು ಕಾವ್ಯ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ. ನಂತರ ಇದು ಕೇವಲ ಗದ್ಯದಲ್ಲೇ ಇರೋದರಿಂದ, ಕಥಾರೂಪದಲ್ಲಿ ಇರೋದರಿಂದ ನಿರೂಪಣೆ ಇಲ್ಲಿ ಕಲಾತ್ಮಕತೆಗೆ ಅವಕಾಶ ಇರಲಿಲ್ಲ. ಕಲಾತ್ಮಕತೆಗೆ, ಹೊಸ ಶಬ್ದಗಳ ಸೃಷ್ಟಿಗೆ ಅಥವಾ ಶಬ್ದಗಳ ಬೆಡಗು ಬಿನ್ನಾಣಕ್ಕೆ ಈ ಪ್ರಗತಿಶೀಲ ಸಾಹಿತ್ಯದಲ್ಲಿ ಅವಕಾಶ ಇರಲಿಲ್ಲ. ಹಾಗೆ ನಂತರ ಏನಪ್ಪ ಅಂತಂದರೆ ಇಡೀ ಸಾಹಿತ್ಯ ಏನಾಯ್ತು, ಒಂದು ಪ್ರಚಾರದ ಮಾಧ್ಯಮ ಆಯಿತಷ್ಟೇ. ಇಡೀ ಸಾಹಿತ್ಯ ಏನಾಯಿತು, ಪ್ರಚಾರದ ಮಾಧ್ಯಮವಾಗಿ ಮಾತ್ರ ಬಳಕೆ ಆಯಿತು. ಆದರೆ ವಾಸ್ತವದಲ್ಲಿ ಇದೇನಾಗಲಿಲ್ಲ, ಪ್ರಯೋಗಕ್ಕೆ ಇದು ಬರಲಿಲ್ಲ. ಈ ಸಾಹಿತ್ಯದ ಉದ್ದೇಶಗಳು, ಧೋರಣೆಗಳು ಪ್ರಯೋಗದಲ್ಲಿ ಬರಲಿಲ್ಲ. ಇಡೀ ಪ್ರಗತಿಶೀಲ ಸಾಹಿತ್ಯದ ಕಾದಂಬರಿಗಳನ್ನು ನೋಡಿದ್ರೆ ಇಲ್ಲೇನಾಯಿತು, ಆಕ್ರೋಶಗಳು, ಪ್ರತಿಭಟನೆಗಳು, ಸಾತ್ವಿಕವಾಗಿರ್ತಕ್ಕಂಥ ಹೋರಾಟ, ಈ ವಾಚಾಳಿತನ, ಇವುಗಳಿಂದ ಏನಾಗಿತ್ತು, ಲೈಂಗಿಕ ದೌರ್ಜನ್ಯಗಳನ್ನು ಚಿತ್ರಣಗೊಳಿಸೋದ್ರಿಂದ ಕಲಾವಂತಿಕೆಗೆ ಏನಾಯಿತು ಹೋಯಿತು, ಅಲ್ಲಿ ಹಿನ್ನೆಲೆ ಆಗ್ತಾ ಹೋಯಿತು. ಕಲಾವಂತಿಕೆ ಅಥವಾ ಹೊಸ ಆಲೋಚನೆಗೆ ಏನಾಗ್ತಾ ಹೋಯಿತು, ಅದು ಹಿನ್ನಡೆ ಆಗ್ತಾ ಹೋಯಿತು. ಹೀಗಾಗಿ ಈ ಏನು ಪ್ರಗತಿಶೀಲ ಸಾಹಿತ್ಯದಲ್ಲಿ ಬರ್ತಕ್ಕಂತಹ ತಾರಾಸುವಂತಹ ಸಾಹಿತಿಗಳೇನಿದ್ದಾರೆ, ಏನು ಶ್ರೇಷ್ಠ ಸಾಹಿತಿಗಳೇನಿದ್ದಾರೆ, ತಾರಾಸುಬ್ರಾಯರು ಅಂಥವರು ಕೂಡ ದುರ್ಗಾಸ್ತಮಾನ ಕಾವ್ಯದಲ್ಲಿ ಅಥವಾ ಕಾದಂಬರಿಯಲ್ಲಿ ಏನು ಮಾಡ್ತಾರೆ ಅವರು, ಈ ಪ್ರಭುತ್ವವನ್ನು ವೈಭವೀಕರಿಸ್ತಕ್ಕಂಥದ್ದು. ಪ್ರಭುತ್ವ ಯಾವ ಸಾಹಿತ್ಯ ಯಾವುದನ್ನು ವಿರೋಧ ಮಾಡ್ತಾ ಇತ್ತೋ ಆ ಸಾಹಿತಿನೇ ಏನು ಮಾಡ್ತಾರೆ, ಪ್ರಭುತ್ವವನ್ನು ವೈಭವೀಕರಿಸಿ ಚಿತ್ರಿಸಿದ್ದು ಇದು ಒಂದು ರೀತಿ ವಿರೋಧಾಭಾಸಕ್ಕೆ ಅವಕಾಶವನ್ನು ನೀಡಿತು. ವಿರೋಧಾಭಾಸಕ್ಕೆ ಅವಕಾಶ ನೀಡುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಹೀಗೆ ಏನಾಯಿತು, ಕನ್ನಡ ಸಾಹಿತ್ಯದಲ್ಲಿ ಪ್ರಗತಿಶೀಲ ಸಾಹಿತ್ಯ ಅಂತಕ್ಕಂಥದ್ದು ಹುಟ್ಟುಕೊಳ್ತು. ಅದು ಕೇವಲ ಅಲ್ಪ ಕಾಲಾವಧಿಯಲ್ಲಿ ಮಾತ್ರ ಅದೇನಾಯಿತು, ತನ್ನ ವಿಚಾರಗಳನ್ನು ಅದು ಇಟ್ಕೊಂಡು ನಂತರ ಪುನಃ ಮತ್ತೊಂದು ಆಂದೋಲನಕ್ಕೆ ಅದು ಏನಾಗುತ್ತೆ, ಪ್ರೇರಣೆಯನ್ನು ಅದು ನೀಡ್ತಾ ಹೋಗುತ್ತೆ. ಮುಂದೆ ನವ್ಯ ಅಂತಕ್ಕಂಥದ್ದು ಹುಟ್ಕೊಳ್ಳುತ್ತೆ. ಅದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಇಲ್ಲಿವರೆಗೂ ಕೂಡ ಏನು ಪ್ರಗತಿಶೀಲ ಸಾಹಿತ್ಯದ ಕುರಿತಾಗಿ ಏನು ವಿಚಾರಗಳನ್ನು ಕೇಳಿದಿರಿ, ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ.